ಗುತ್ತುಕರೆಯ ನಾವು ಈ ಹಳೆಯ ಕಟ್ಟಡ ಇತ್ತು, ಇದೊಂದು ಸುಂದರವಾದಂಥ ಶಿಲಾಮಯವನ್ನು ಮಾಡಬೇಕಂತೇಳಿ ಇಲ್ಲಿಯ ಹಿರಿಯರು ಮತ್ತು ಇಲ್ಲಿಯ ಯುವಕರನ್ನು ಸೇರಿ ಒಂದು ಮೀಟಿಂಗನ್ನು ಮಾಡಿದೆವು. ಆ ಮೀಟಿಂಗ್ನಲ್ಲಿ ಎಲ್ಲರೂ ಸಹ ನಿರ್ಣಯವನ್ನು ಮಾಡಿದರು, ಚಂದ ಮಾಡಿ ಮಾಡಬೇಕಂತೇಳಿ. ಅದ ನಂತರ ನಾಗರಾಜ್ ಭಟ್ರಲ್ಲಿ, ದರೆಗುಡ್ಡೆಯ ನಾಗರಾಜ್ ಭಟ್ರವರ ಮುಖಾಂತರ ಒಂದು ಪ್ರಶ್ನೆ ಚಿಂತನೆಯನ್ನು ಮಾಡಿ ನಾವು ಜನವರಿ 22ನೇ ತಾರೀಕಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆಯನ್ನು ಪ್ರಾರಂಭವನ್ನು ಮಾಡಿದ್ದೆವು. ತಲಕಟ್ಟಾದ ನಂತರ ಸ್ವಲ್ಪ ಸ್ಲೋ ಆಯಿತು. ಸ್ಲೋ ನಮಗೆ ಮಾತ್ರ, ಅಂದರೆ ಕೆಲಸ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಆಗ್ತಾಯಿತ್ತು, ಆದರೆ ಜನಗಳಿಗೆ ಒಂದು ಎಂಥದ ಒಂದು ಭಯದ ವಾತಾವರಣ ಇತ್ತು, ಇದೇನು ಮಧ್ಯದಲ್ಲಿ ನಿಂತಿದೆ ಅಂತೇಳಿ. ಅದ ನಂತರ 1 ತಿಂಗಳು ಬಿಟ್ಟು ನಾವು ಕೆಲಸವನ್ನು ಆರಂಭವನ್ನು ಮಾಡಿದೆವು. ನಿಜವಾಗಿ ನಮ್ಮ ಹತ್ರ ಇಲ್ಲಿ ಮೂಲಧನವೇ ಇರಲಿಲ್ಲ, 40,000 ರೂಪಾಯಿ ಇತ್ತು. ಅದರಿಂದ ಪ್ರಾರಂಭವನ್ನು ಮಾಡಿ ನಾವು 15 ಲಕ್ಷ ರೂಪಾಯಿಯ ವೆಚ್ಚವನ್ನು ಬಜೆಟನ್ನು ಹಾಕಿದ್ದೆವು. ಆದರೆ ಇಲ್ಲಿಯ ಎಲ್ಲ ದಾನಿಗಳು, ನಮ್ಮ ಊರು ಸ್ವಲ್ಪ ಸಣ್ಣ ಊರು, ನಾವು ಒಂದು 2,000 ರೂಪಾಯಿ 3,000 ರೂಪಾಯಿಯನ್ನು ನಿರೀಕ್ಷೆ ಮಾಡಿದವರು ಎಲ್ಲರೂ ಸಹ ಇವತ್ತು ನಮಗೆ 15,000, 20,000, 50,000ವನ್ನು ಎಲ್ಲ ಕೊಟ್ಟಿದ್ದಾರೆ. ನಾವು ಎನಿಸಿದ್ದಕ್ಕಿಂತ ನಿರೀಕ್ಷೆ ಮೀರಿ ನಮಗೆ ಹಣವನ್ನು ಬಂದಿದೆ. ನಾವು ಎನಿಸಿದ್ದಕ್ಕಿಂತ ನಮ್ಮ ಊರಲ್ಲಿ ಒಂದು ಚಂದದ ಕಾರ್ಯಕ್ರಮ ಆಗಬೇಕಂತೇಳಿ ಮೊನ್ನೆ 8 ತಾರೀಕಿಗೆ ಒಂದು ಒಳ್ಳೆಯ ಒಂದು ಕಳಶ ಮೆರವಣಿಗೆಯನ್ನು ಮಾಡಿದರು. ಇಷ್ಟರವರೆಗೆ ಆ ಕಾರ್ಯಕ್ರಮವನ್ನು ಯಾರೂ ಮಾಡಲಿಲ್ಲ. ನಿಮ್ಮಂಥ ಎಲ್ಲ ಸಹಕಾರದಿಂದ ಆ ಕಾರ್ಯಕ್ರಮ ಚಂದವಾಗಿ ನಡೆಯಿತು. ನಮಗೆ ಕಾಕತಾಳಿ ಅಂತ ಗೊತ್ತಿಲ್ಲ, ಇಲ್ಲಿ ನಾವು ಪ್ರಾರಂಭವನ್ನು ಮಾಡಿದೆ ಅಂತ ಹೇಳಿದರೆ ಒಂದು ಬೆಂಕಿನಾಥೇಶ್ವರ ಯಕ್ಷಗಾನವನ್ನು ಎಲ್ಲಿಯ ಒಂದು ಕಡೆಯಲ್ಲಿ ಕ್ಯಾನ್ಸಲ್ ಆಗಿತ್ತು. ಕೂಡಲೇ ನನಗೆ ಫೋನ್ ಮಾಡಿದರು, ಒಂದು ಯಕ್ಷಗಾನ ಪರಪಲ್ಲಿ ಮಾಡಿದಂತ. ನಾವು ಇಲ್ಲಿ ಕೆಲಸವನ್ನು ಆರಂಭವನ್ನು ಮಾಡಿದ ಕೂಡಲೇ ನಾವಿಲ್ಲಿ ಬೆಂಕಿನಾಥೇಶ್ವರ ಒಂದು ಸ್ವಾಮಿ ಕೊರಗಜ್ಜ ಅಂತ ಹೇಳಿ ಯಕ್ಷಗಾನವನ್ನು ಪ್ರಾರಂಭ ಮಾಡಿದೆವು. ತದನಂತರ ನಮ್ಮ ಚಲನಚಿತ್ರ ನಟರಾದಂಥ ಟೆನ್ನಿಸ್ ಕೃಷ್ಣ ಅವರ ಮುಖಾಂತರ ಇಲ್ಲಿ ಒಂದು ಮನವಿ ಪತ್ರವನ್ನು ನಾವು ಬಿಡುಗಡೆ ಮಾಡಿದೆವು. ತದನಂತರ ಆರಂಭವಾದಂಥ ಹಣ ನಮಗೆ ಇಷ್ಟರವರೆಗೆ ಸಹ ಕೊರತೆ ಏನಾಗಲಿಲ್ಲ. ಇವತ್ತು ನಾನು ಹೇಳುವುದಲ್ಲ, ನಾನು ಜೋಡರಸ್ತೆಗೆ ಹೋಗಿದ್ದೆ, ಆಗ ಒಂದು ಮೂಜಿರಿನ ಒಂದು ವ್ಯಕ್ತಿ ನನ್ನನ್ನು ನಿಲ್ಲಿಸಿದ್ರು. ಇಲ್ಲಿ ಎಷ್ಟು ಗಂಟೆಗೆ ಕೋಳಿ ಕೊಡೋದು ಅಂತ ಹೇಳಿದ್ರು. ಒಂದು 3 ಗಂಟೆ ಆಗೋದು. ಯಾನು ಮೂಜಿದಿ ನಡ್ದಿಂಚಿ ಬರೊಂದಿಲ್ಲ ರಾಜೇಶ, ಮುರಣಿಯರ ಪಂಡೇರಿಯರ್ನ ದೋಸ್ತಿ ಬೆಂಗಳೂರ್ದಾರು ಯಾರನ್ನ ಮಗಳಿಗೆ ಮದ್ಮ್ಯಾಂಡಿಗೆ ಮೂಲ ಪ್ರಾರ್ಥನೆ ಮಾಡ್ತಿಗಿಲ್ಲ, ಎನ್ನ ಮಗಳಿಗೆಲ್ಲ ಮೂಲೆ ಪ್ರಾರ್ಥನೆ ಮಾಡ್ತದೆ ಮದ್ಮೆ ಹತ್ತೀನಿ. ಅವರು ಮೂಜೂರಿನವರು, ನಮ್ಮ ಗುಳಿಗನ ಸ್ಥಾನದಲ್ಲಿ ಬಂದವರು, ಅವರ ಮಗಳಿಗೆ ಮದುವೆ ಆಯ್ತು ಅಂತೇಳಿ ನಮಗೆ ಇವತ್ತು ಖುಷಿ ಉಂಟು. ಇದೊಂದು ಚಂದ ಕಾರ್ಯಕ್ರಮ ಆಗಿದೆ. ನಾನು ಯಾರಾದರೂ ಒಂದು ಹಿರಿಯರಿರ್ಬೋದು, ಯುವಕರಿರ್ಬೋದು, ಏನಾದರೂ ಮಾತಾಡಿದರೆ ಕ್ಷಮೆಯನ್ನು ಕೇಳ್ತೇನೆ. ದಯವಿಟ್ಟು ನನ್ನ ಮೇಲೆ ಯಾರು ಸಹ ಬೇಸರ ಮಾಡಬೇಡಿ. ಯಾಕಂತೇಳಿ ನಾನು ಗುಳಿಗನಿಗೋಸ್ಕರ 3 ತಿಂಗಳಿಂದ ನನಗೊಂದು ಹೆಮ್ಮೆ ಇದೆ. ನನ್ನ ಸ್ವಂತ ವೈಯಕ್ತಿಕವಾದಂಥ ಕೆಲಸ ಒಂದು ಸಹ ಮಾಡದೆ ಈ ಕ್ಷೇತ್ರಕ್ಕೋಸ್ಕರ ನಾನು ಕೆಲಸವನ್ನು ಮಾಡಿದ್ದೇನೆ. ಸತ್ಯವಾದ ನನಗೆ ಭಾಳ ಖುಷಿ ಇದೆ. ನಾನು ಸಹ ಈ ಕರೆಯವನೇ. ನಾನು ಹುಟ್ಟಿದ KMS ಸ್ಕೂಲ್ ಅಂತ ಇರುವುದು, ಆದರೆ ನನಗೆ ಪರಪಿನಲ್ಲಿ ಒಂದು ಮನೆ ಮಾಡಿದ್ದೇನೆ. ನಾನು ಇಲ್ಲಿ ಬಂದ ನಂತರ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷನ ಸಹ ಆಗಿದ್ದೇನೆ. ಇಲ್ಲಿ ನಮ್ಮ ನಾಗನಕಟ್ಟೆಯ ಕೆಲಸದಲ್ಲಿ ಸಹ ನಾನು ನಿಮ್ಮ ಯುವಕರನ್ನು ಸೇರಿ ನಾವು ಚಂದದಲ್ಲಿ ಆರಂಭ ಮಾಡಿ, ಯಾರ ಒಂದು 2 ಜನ ನಮ್ಮ ಬಗ್ಗೆ ಮಾತಾಡಿ ಇರುವುದು, ಅವರ ಕಾಲಿಗೆ ಸಹ ನಾನು ಕ್ಷಮೆಯನ್ನು ಬೀಳ್ತೇನೆ. ಬೇಕಾದರೆ ದಯವಿಟ್ಟು ಯಾರಿಗೆ ಸಹ ಮಾತಾಡಿದರೆ ನೀವು ಕ್ಷಮೆಯನ್ನು ಕೇಳಬೇಡಿ. ಇವತ್ತು ನಮ್ಮ ವೇದಿಕೆಯಲ್ಲಿ ಇರಲಿಕ್ಕೆ ಸಾಕು. ತುಂಬ ಜನ ನಮಗೆ ಉಪಕಾರವನ್ನು ಮಾಡಿದ್ದಾರೆ. ಇವರು ತುಂಬ ಬ್ರಹ್ಮಕಲಶದಲ್ಲಿ ಸೇರಿದಂಥ ವ್ಯಕ್ತಿಗಳಿರುವುದು. ಎಲ್ಲರ ಹತ್ರ ಕ್ಷಮೆಯನ್ನು ಕೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಪಿನವರೇ, ಪರಪು ಅಂತ ಹೇಳಿದರೆ ಮೋಹನ್ ಪ್ರಭು ಅವರ ಮನೆಯವರು, ಇವತ್ತು ಬಹಳ ಹೆಮ್ಮೆ ಆಗ್ತಾಯಿದೆ. ಮೋಹನ್ ಪ್ರಭು ಅವರು ಇಲ್ಲಿ ಪರಪಿನ ಒಂದು ಡಿಸ್ಟಿಕ್ ಜಡ್ಜ್ ಬೆಳಗಾಂನಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಸಹ ಒಂದು ದೇವರ ದಯ. ನಮಗೆ ಅವರ ಕುಟುಂಬಸ್ಥರು ಬಹಳ ದೊಡ್ಡ ಮೊತ್ತವನ್ನು ಸಹ ಕೊಟ್ಟಿದ್ದಾರೆ. ಅವರು ಈ ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಸುಬ್ರಹ್ಮಣ್ಯ ಇವರು ಶಾಲು ನೀಡಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡುತ್ತಿದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ಸದಾಕಾಲ ನಮ್ಮ ಇಲ್ಲಿ ಕಾರ್ಕಳದಲ್ಲಿ ತುಂಬ ಕಾರ್ಯಕ್ರಮಕ್ಕೆ ಬಂದಂಥ ಚಲನಚಿತ್ರ ಹಾಸ್ಯ ನಟರಾದಂಥ ಟೆನ್ನಿಸ್ ಕೃಷ್ಣ ಅವರು ಇವತ್ತು ಆ್ಯಕ್ಚುಲಿ ರಾಯಚೂರಿನಲ್ಲಿ ಕಾರ್ಯಕ್ರಮ ಇತ್ತು. ನನಗೆ ಬೆಳಿಗ್ಗೆ ಫೋನ್ ಮಾಡಿದರು,
ರಾಜೇಶ್ ಎಂತ ಮಾಡೋದಂತ, ನೀವು ಏನಿಲ್ಲ ಸರ್, ಕಾರ್ ಮಾಡಿ ಸೀದಾ ಬನ್ನಿ, ನಾನಿದ್ದೇನೆ ಅಂತ ಹೇಳಿದ್ದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಸುಧಾ ಶೆಟ್ಟಿ ಇವರು ಶಾಲು ನೀಡಿ ಸ್ವಾಗತವನ್ನು ಬಯಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ